ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾಗೆ ಒಂದು ಕಡೆ ಭರ್ಜರಿಯಾಗಿ ತಯಾರಿ ನಡೀತಾ ಇದ್ರೆ ಮತ್ತೊಂದು ಕಡೆ ಮೈಸೂರಿನ ಪ್ರಮುಖ ಪ್ರವಾಸಿ ತಾಣ ಆದಂತಹ ಬೃಂದಾವನ ಗಾರ್ಡನ್ ಏನಿದೆ ಆ ಗಾರ್ಡನ್ ಅಲ್ಲಿ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ಈಡನ್ ಸುವಾಹಿನಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದೆ. ಅಲ್ಲಿನ ಅವ್ಯವಸ್ಥೆ ಇರ್ಬೋದು, ಜೊತೆಗೆ ಅಲ್ಲಿನ ನಿರ್ವಹಣೆ ಯಾವ ರೀತಿಯಾಗಿದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, KRS ಬೃಂದಾವನ ಗಾರ್ಡನ್ ನ ನಿರ್ವಹಣೆ ಮಾಡದೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿಯನ್ನ ತೋರ್ತಾ ಇದ್ದಾರೆ, ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಮೈಸೂರಿನಲ್ಲಿ ದಸರಾ ಮಹೋತ್ಸವಕ್ಕೆ ಭರ್ಜರಿಯಾಗಿ ತಯಾರಿ ಆಗ್ತಾ ಇದೆ. ಮತ್ತೊಂದು ಕಡೆ KRS ಬೃಂದಾವನವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ವಿಶ್ವ ಪ್ರಸಿದ್ಧಿ ತಂದು ಕೊಟ್ಟಂತಹ ಮಹತ್ವದ ತಾಣ ಇದು. ಮೈಸೂರಿಗೆ ಪ್ರವಾಸಿಗರ ಹಾಟ್ಸ್ಪಾಟ್ ಕೂಡ ಹೌದು. ಆದ್ರೆ ಈಗ ಇದು ಕಸದ ಉದ್ಯಾನವನ. KRS ಡ್ಯಾಮ್ಗೆ ಬಂದ ಪ್ರವಾಸಿಗರಿಗೆ ತ್ಯಾಜ್ಯವೇ ವೆಲ್ಕಮ್ ಮಾಡುತ್ತೆ. ನಾಮಫಲಕಗಳಲ್ಲಿ ಮಾತ್ರ ಪ್ಲಾಸ್ಟಿಕ್ ಮುಕ್ತದ ಬಗ್ಗೆ ಉದ್ದುದ್ದ ಭಾಷಣವನ್ನ ಮಾಡ್ತಾರೆ, ಆದ್ರೆ ಅದಕ್ಕೆ ಬೇಕಾದಂತ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇಲ್ಲ. ನೀರಿನಲ್ಲಿ ತೇಲುವ ಪ್ಲಾಸ್ಟಿಕ್ ಬಾಟಲ್ಗಳಿರ್ಬೋದು, ಪಾಚಿ ಕಟ್ಟಿದ ನೀರು ಎಲ್ಲವೂ ಕೂಡ ಈ ಬೃಂದಾವನದಲ್ಲಿ ನಾವು ಕಾಣಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಅಣೆಕಟ್ಟು ಬಹಳ ಮೈಸೂರಿಗೆ ಬಹಳ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಒಂದು ಪ್ರವಾಸಿ ತಾಣ, ಪ್ರಮುಖ ಸ್ಥಳ ಇದು. ಈಗ KRS ಡ್ಯಾಮ್ ಬಳಿ ಬರೀ ಪ್ಲಾಸ್ಟಿಕ್ ಗಳದ್ದೇ ಹಾವಳಿ ಆಗಿದೆ. ಬೃಂದಾವನ ಗಾರ್ಡನ್ ಅನ್ನ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಪ್ರವಾಸಿಗರು ಸಂಗ್ರಹಿಸಿದಂತಹ ಶುಲ್ಕ ಅನುದಾನ ಯಾರ ಪಾಲಾಗ್ತಾ ಇದೆ? ಹಾಗಾದ್ರೆ 50 ರೂಪಾಯಿ ಎಂಟ್ರಿ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ, KRS ಬೃಂದಾವನವನ್ನ ನೋಡ್ಲಿಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಜನರು ಬರ್ತಾರೆ. ಸಾಂಸ್ಕೃತಿಕ ನಗರಿ ಮೈಸೂರನ್ನ ನೋಡ್ಲಿಕ್ಕೆ ಬರ್ತಾರೆ. ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳ ಏನಿದೆ, ಝೂ ಇರ್ಬೋದು, ಪ್ಯಾಲೇಸ್ ಇರ್ಬೋದು, ಚಾಮುಂಡಿ ಬೆಟ್ಟ, ಇದನ್ನೆಲ್ಲ ನೋಡಿ ಕೊನೆಗೆ ಸಂಜೆಯ ನಂತರ ಎಲ್ಲರೂ ಕೂಡ ಹೋಗೋದೆ KRS ಬೃಂದಾವನಕ್ಕೆ. ಯಾಕೆ ಅಂತ ಅಂದ್ರೆ ವಾತಾವರಣವನ್ನ ಸವಿಬಹುದು, ನೈಟ್ ರೈನ್ ಡ್ಯಾನ್ಸ್ ಇರುತ್ತೆ, ಲೈಟಿಂಗ್ಸ್ ಇರುತ್ತೆ, ಚೆನ್ನಾಗಿರುತ್ತೆ, ನೋಡೋಣ ಅಂತ ಹೋಗ್ತಾರೆ. ಆದ್ರೆ ಯಾವುದೇ ರೀತಿಯ ನಿರ್ವಹಣೆ ಆಗ್ತಾ ಇಲ್ಲ. KRS ಬೃಂದಾವನ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ಬೇಕು, ಆದ್ರೆ ಇಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಅದಕ್ಕೆ ದಿನದಿಂದ ದಿನಕ್ಕೆ ಅಲ್ಲಿಗೆ ಹೋಗುವಂತ ಪ್ರವಾಸಿಗರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು. ಯಾಕೆ ಅಂತ ಅಂದ್ರೆ ನಮ್ಮ ಪ್ರತಿನಿಧಿ ಏನು ರಂಜಿತಾ ರೇವಣ್ಣ ಅವರು ಸ್ಥಳಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಇಂಚಿಂಚು ಮಾಹಿತಿಯನ್ನ ಜನರಿಗೆ ತಲುಪಿಸ್ಬೇಕು. ಯಾವ ರೀತಿ ಆಗಿದೆ, ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ಕಾವೇರಿ ನೀರಾವರಿ ನಿಗಮ ಮಂಡಳಿ ಏನಿದೆ ಅದು ಕೂಡ ಎಷ್ಟು ಬೇಜವಾಬ್ದಾರಿತನವನ್ನ ತೋರ್ತಾ ಇದೆ. ಯಾರು ಕೂಡ ಈ ಕಡೆ ಗಮನವನ್ನ ಹರಿಸ್ತಾ ಇಲ್ಲ. ನಾವು ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು. ಪ್ರತ್ಯಕ್ಷವಾಗಿ ನೋಡಿದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗಾರ್ಡನಿನ ಹೊರಭಾಗದಲ್ಲಿ ಇರುವಂತಹ ಕಸದ ರಾಶಿ ಒಳಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಇದಕ್ಕೆ ದುಪ್ಪಟ್ಟಾಗಿದೆ. ಅವ್ಯವಸ್ಥೆ ಎತ್ ಕಾಣಿಸುತ್ತೆ. ಯಾವುದನ್ನು ಕೂಡ ಮೇಂಟೈನ್ ಮಾಡ್ತಾ ಇಲ್ಲ. ಶೌಚಾಲಯಗಳಿಂದ ಹಿಡಿದು ಗಾರ್ಡನ್ ಇಂದ ಹಿಡಿದು ನೀರು ಏನಿದೆ ಎಲ್ಲವೂ ಕೂಡ ಅವ್ಯವಸ್ಥೆಯಲ್ಲಿದೆ. ಕಸ ರಾಶಿಗಳೇ ತುಂಬಿದೆ. ಪ್ಲಾಸ್ಟಿಕ್ ಎಲ್ಲ ಗಾರ್ಡನ್ ತುಂಬಾ ಪ್ಲಾಸ್ಟಿಕ್ಗಳು ಬಿದ್ದಿದೆ, ಪ್ಲಾಸ್ಟಿಕ್ ಬಾಟಲ್. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಅಲ್ಲಿ ಕೆಲವೊಂದು ಎಣ್ಣೆ ಬಾಟಲ್ಗಳು ಕೂಡ ಕಂಡು ಬಂದು ರಚನಾ. ಒಂದು KRS ಬೃಂದಾವನ ಗಾರ್ಡನ್ ಅಂತ ಹೇಳ್ತಾರೆ, ಅಲ್ಲಿ ಹೇಗೆ ಎಣ್ಣೆ ಬಾಟಲ್ಗಳು ಬಂದು ಹೇಗೆ ಒಳಗಡೆ ಹೋಗ್ತಾ ಇದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಎಣ್ಣೆ ಬಾಟಲ್ಗಳು? ಅದೇನಾದ್ರೂ ಒಂದು ಪಾರ್ಟಿ ಹಾಲ್ ಆಗಾದ್ರೆ ಪಾರ್ಟಿ ಮಾಡ್ಲಿಕ್ಕೆ ಅಂತ ಸೀಮಿತವಾಗಿಟ್ಟಿರುವಂತ ಜಾಗನ ಅದು, ಇಲ್ಲ ಅಂತಂದ್ರೆ ಬಂದು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ಲಿ ಅಂತ ಇಟ್ಟಿರುವಂತಹ ಜಾಗನ ಇಲ್ವಲ್ಲ. ಅದು ಪ್ರವಾಸಿ ತಾಣ, ಅದು ಪ್ರಮುಖವಾದ ಪ್ರವಾಸಿ ತಾಣ. ಮೈಸೂರಿಗೆ ಒಂದು ಪ್ರಮುಖವಾದ ಪ್ರವಾಸಿ ತಾಣ ಅಂತ ಹೇಳಬಹುದು. ಯಾಕೆ ಅಂತ ಅಂದ್ರೆ KRS ಅನ್ನೋದು ಕನ್ನಡಿಗರ ಜೀವನಾಡಿ. ಅಂತಹದ್ರಲ್ಲಿ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ? ಪ್ರವಾಸಿಗರ ಹಾಟ್ಸ್ಪಾಟ್ ಇದು. ಏನು KRS ಡ್ಯಾಮ್ ಇದೆ ಅಥವಾ ಬೃಂದಾವನ ಗಾರ್ಡನ್ ಇದೆ ಅದು, ಆದ್ರೆ ಇಲ್ಲಿ ಯಾವುದೇ ರೀತಿಯ ಇಲ್ಲ. ಇದು ಬೇಸರದ ಸಂಗತಿ.
ಇನ್ನು ಬೃಂದಾವನ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನೋದನ್ನ ಕೂಡ ನಾನು ಇಷ್ಟೊತ್ತು ಹೇಳ್ತಾ ಇದ್ದೆ. ಸೊ ಈಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಎಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಒಳಗೂ ಕೂಡ ಬಿಟ್ಟಿದೆ ಅನ್ನೋದು. ಎಲ್ಲಿ ನೋಡಿದ್ರು ಕೂಡ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್, ಇಷ್ಟು ಬಿಟ್ರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಆಗ್ತಾ ಇದೆ ಅಂತ ಹೇಳಿದಾಗ ಯಾಕೆ ನೀವು ಪ್ಲಾಸ್ಟಿಕ್ ನ ಒಳಗಡೆ ಅಲೋ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಕಸಾಮಯ ಆಗೋಗ್ಬಿಟ್ಟಿದೆ ಅನ್ನೋದನ್ನ. ಇಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಬಿದ್ದಿದೆ, ಕಸ ಆಗಿದೆ, ಒಂದು ಸ್ವಚ್ಛತಾ ಕಾರ್ಯವನ್ನ ಮಾಡಿಲ್ಲ. ಇದೆಲ್ಲವನ್ನ ಕೂಡ ನೋಡ್ತಾ ಇರೋದು ಬೃಂದಾವನ ಆಪೋಸಿಟ್ ಇರುವಂಥದ್ದು. ಅಂದ್ರೆ ಏನು ವಾಹನ ನಿಲುಗಡೆಗೆ ಅಂತ ಒಂದು ಸ್ಥಳವನ್ನ ನಿಗದಿಪಡಿಸಿದ್ದಾರೆ. ಆ ಸ್ಥಳದ ಒಂದು ದುಸ್ಥಿತಿ ಆಗಿರುವಂಥದ್ದು ಈ ಪರಿಸ್ಥಿತಿ. ಇಲ್ಲಿ ನೋಡ್ತಾ ಇರೋದು ಎಲ್ಲಾ ಕಡೆ ಇಲ್ಲಿ ಕಸ ಎಲ್ಲವನ್ನು ಕೂಡ ತಂದು ಹಾಕಿದ್ದಾರೆ. ಅದನ್ನ ಸುಡುವಂತ ಕೆಲಸವನ್ನ ಯಾಕೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಇದು ನೆನ್ನೆ ಕಸ ಅನ್ನೋದು ನನಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಕಸಗಳನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಒಂದು ವಾರದ ಅಥವಾ 4 ದಿನದ ಕಸ ಕೂಡ ಇರಾಗಿರೋದು ಎಲ್ಲವನ್ನು ಕೂಡ ತಂದು ಬೃಂದಾವನದ ಮುಂದೆ ಏನು ವಾಹನ ನಿಲುಗಡೆಗಂತ ನಿಗದಿಪಡಿಸಿದ್ದಾರೆ ಆ ಸ್ಥಳದಲ್ಲಿ ಹಾಕಿರುವಂಥದ್ದು ಅಷ್ಟೂ ಕೂಡ ಕಸ ಇಲ್ಲೇ ಬಂದು ಬಿಟ್ಟಿದೆ. ಏನಾದ್ರೂ ರೋಗ ರುಜಿನಗಳು ಇಲ್ಲಿರೋರಿಗೆ ಬಂದ್ರೆ ಯಾರು ಹೊಣೆಯನ್ನ ಹೊತ್ಕೊಳ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟರ ಮಟ್ಟಿಗೆ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾಗಿದ್ರು ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಆಗಿರ್ಬೋದು, ಕಾವೇರಿ ನೀರಾವರಿ ನಿಗಮದವರಾಗಿರ್ಬೋದು ಯಾಕೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಯಾಕೆಂದ್ರೆ ಅಷ್ಟರ ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾದ್ರೆ ನಮಗೆ ಅಂದ್ರೆ ನಾವು ಮೈಸೂರವರಾಗಿ ನೋಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಎಷ್ಟೋ ಒಂದು ಟೂರಿಸ್ಟ್ಗಳು ಬರ್ತಾರೆ ಇಲ್ಲಿಗೆ, ಅವರ ಪರಿಸ್ಥಿತಿ ಏನಾಗ್ಬೇಕು, ನಮ್ಮ ಮೈಸೂರಿನ ಹೆಸರು ಏನಾಗ್ಬೇಕು, ಸಾಂಸ್ಕೃತಿಕ ನಗರಿ, ಸ್ವಚ್ಛ ನಗರಿ, ಹೆಮ್ಮೆಯ ನಗರಿ, ಈ ರೀತಿಯಾಗೆಲ್ಲ ಬಿರುದುಗಳನ್ನ ತೆಗೆದುಕೊಂಡಿದ್ದೀವಿ. ಆದ್ರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿರುವಂತ ಡ್ಯಾಮ್ ಒಂದು ಸುಂದರ ಪ್ಲೇಸ್ ಬೃಂದಾವನ ಇವತ್ತು ಈ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ. ನಮಗೆ ಬಹಳಷ್ಟು ನಾಚಿಕೆ ಆಗುತ್ತೆ. ಅಧಿಕಾರಿಗಳನ್ನ ನೆನೆಸ್ಕೊಂಡಿದ್ದೆ ಏನ್ ಮಾಡ್ತಾ ಇದ್ದಾರೆ, ಹೇಗೆ ಮುಖ ತೋರಿಸ್ತೀರಾ ನೀವು? ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ. ಇದಷ್ಟೇ ಅಲ್ಲ, ಇದು ಜಸ್ಟ್ ನಿಮಗೆ ಆಚೆ ತೋರಿಸ್ತಾ ಇರೋದು. ನಾನು ಬೃಂದಾವನದ ಆಚೆ ಏನಿದೆ ಆ ಪರಿಸ್ಥಿತಿಯನ್ನ ತೋರಿಸ್ತಾ ಇರೋದು. ಒಳಗಡೆ ಹೋಗಿ ನೋಡ್ಬಿಟ್ರೆ ಆ ನೀರ್ ಚಿಮ್ಮುತ್ತಲ್ಲ, ಅಲ್ಲಿ ನೋಡಿದ್ರು ಕೂಡ ಪ್ಲಾಸ್ಟಿಕ್. ಆ ಸಿತ್ತೆ ಒಳಗಡೆ ಹೋಗಿ ನೋಡಿದ್ರು ಕೂಡ ಪ್ಲಾಸ್ಟಿಕ್, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಹೇಗೆ ನೀವು ಇಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಒಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ಪ್ಲಾಸ್ಟಿಕ್ ಅನ್ನ ಅಲೋ ಮಾಡ್ತಾ ಇದ್ದೀರಾ? ಬ್ಯಾಗ್ ಅನ್ನ ಚೆಕ್ ಮಾಡ್ತಿಲ್ವಾ? ನೀವು ಒಳಗಡೆನೆ ಮಾರಾಟ ಮಾಡ್ಲಿಕ್ಕೆ ಕೊಟ್ಬಿಟ್ಟಿದ್ದೀರಾ. ಮಾರಾಟ ಮಾಡ್ಲಿಕ್ಕೆ ಕೊಟ್ಟಿರೋದು ತಪ್ಪು ಅಂತ ಹೇಳೋದಿಲ್ಲ, ಅದರಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಆದ್ರೆ ಪ್ಲಾಸ್ಟಿಕ್ ಅನ್ನ ಒಳಗಡೆ ಅಲೋ ಮಾಡಬಾರ್ದು, ತಿನ್ಲಿಕ್ಕೆ ಬಿಡಬಾರ್ದು. ಜಾಗ ನೋಡಿದ್ರ, ಬಂದ್ರ, ತಿಂದ್ರ, ಹೋದ್ರ, ಈ ರೀತಿಯಾಗಿ ಮಾಡ್ಬೇಕು. ಆ ರೀತಿಯಾಗಿ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಉಂಟಾಗ್ತಾ ಇತ್ತಾ? ಪ್ಲಾಸ್ಟಿಕ್ ಮುಕ್ತ ಮಾಡ್ಲಿಕ್ಕೆ ಹೊರಟಿದ್ದೀರೋ, ಪ್ಲಾಸ್ಟಿಕ್ ಮಯ ಮಾಡ್ಲಿಕ್ಕೆ ಹೊರಟಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ನಾಚಿಕೆ ಗೇಡಿನ ವಿಚಾರ ಆಗಿರುವಂತದ್ದು. ಸುನಿ ಎತ್ತ ನೋಡಿದ್ರು ಕೂಡ ಬರೀ ಕಾಣಿಸ್ತಾ ಇರುವಂತದ್ದು ಕಸ, ಪ್ಲಾಸ್ಟಿಕ್ಗಳು ಕಾಣಿಸ್ತಾ ಇದೆ. ಇನ್ನು ಒಳಗಡೆ ಆ ದೃಶ್ಯಗಳನ್ನು ಕೂಡ ನಿಮ್ಗೆ ತೋರಿಸ್ತೀವಿ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ಲಾಸ್ಟಿಕ್ ಆಗಿದೆ ಅಂತ. ಬಟ್ ಆದ್ರೆ ನನ್ನ ಪ್ರಶ್ನೆ ಅಂತ ಹೇಳ್ತಾ ಇರುವಂತದ್ದು, ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? 1 ವಾರ ಬಾಕಿ ಇರೋದು ಸಾರಾಗೆ, ಆದ್ರೆ ಒಂದು ಸ್ವಚ್ಛತಾ ಕಾರ್ಯ ಕೂಡ ಇಲ್ಲಿ ನಡೀತಾರೆ. ಇವತ್ತು ಯಾವ್ದು ಸೊಪ್ಪನ್ನ ಕತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಸವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಒಳಗಡೆ ಕೆಲಸಗಾರರನ್ನ ನಾವು ಹೇಳಿದಂತೂ ಕೆಲವರು ಹೇಳ್ತಾರೆ ಪ್ರತಿದಿನ ಒಂದು ಕ್ಲೀನ್ ಮಾಡ್ತೀವಿ ಅಂತ. ಪ್ರತಿದಿನ ಒಂದು ಕ್ಲೀನ್ ಮಾಡೋದಾದ್ರೆ ಹೇಗೆ ಅಷ್ಟು ಕಸ ಬಂತು? ಅದೆಲ್ಲವೂ ಕೂಡ ಹಳೆ ಕಸಗಳು, ಆ ನೀರಿನಲ್ಲಿರುವಂತ ಪ್ಲಾಸ್ಟಿಕ್ ಬಾಟಲ್ಗಳು. ನಮ್ಮ ಮೈಸೂರು ಅಂತ ಹೇಳಿದ್ರೆ ಹೇಳ್ಕೊಳ್ಳಿಕ್ಕೆ ಮಾತ್ರ ಸ್ವಚ್ಛ ನಗರಿ ಮೈಸೂರು ಅಂತ ಬಹಳಷ್ಟು ಬಾರಿ ಅವಾರ್ಡ್ಗಳನ್ನ ತೆಗೆದುಕೊಂಡಿದೀವಿ. ಯಾರಾದ್ರೂ ಬಂದು ಈ ಪ್ಲೇಸ್ ಅನ್ನ ನೋಡಿದ್ರೆ ದುಡ್ಡು ಕೊಟ್ಟು ಏನಾದ್ರೂ ಅವಾರ್ಡ್ ತಗೊಂಡಿದ್ರ ಅಂತ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ ಮಟ್ಟಕ್ಕೆ ಇಲ್ಲಿ ಪರಿಸ್ಥಿತಿ ಉಂಟಾಗಿದೆ. ದಿನನಿತ್ಯ ಇಲ್ಲಿ ದಸರಾ ಸಮಯ ಅಂದ ತಕ್ಷಣ ಬರೀ ಪ್ರವಾಸಿಗರು ಬರೋದಿಲ್ಲ, ದಿನನಿತ್ಯ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಈ ಒಂದು ಸ್ಥಳವನ್ನ ವೀಕ್ಷಣೆ ಮಾಡ್ತಾರೆ. ಇನ್ನು ಟಿಕೆಟ್ ಬೇರೆ ಇಟ್ಟಿರುವಂತದ್ದು 50 ರೂಪಾಯಿ, 100 ರೂಪಾಯಿ ಈ ರೀತಿಯಾಗಿ ಟಿಕೆಟ್ ಅನ್ನ ಇಟ್ಟಿದ್ದಾರೆ. ಈ ಟಿಕೆಟ್ ದರವನ್ನ ಏನ್ ಮಾಡ್ತಾ ಇದ್ದಾರೆ? ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ಆ ದುಡ್ಡು? ಒಂದು ಮೇಂಟೈನ್ ಮಾಡಿಲ್ಲ, ಕಸ ಎತ್ತಿಸುವ ಕೆಲಸವನ್ನ ಮಾಡಿಲ್ಲ. ಎಲ್ರಿ ನೀವು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀರಾ? ಈ ಬಾರಿ ಒಂದು ದೊಡ್ಡದಾಗಿ ಭಾಷಣವನ್ನ ಮಾಡಿದ್ದೀರಾ, ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನ ಮಾಡ್ತೀವಿ ಅಂತ. ಇರೋಬರ ಪ್ಲಾಸ್ಟಿಕ್ ಎಲ್ಲ ಕೂಡ ಇದ್ರೊಳಗಡೆನೆ ಇದೆ ಅಂತ ಹೇಳಿದ್ರೆ ಹೇಗೆ ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ತೀರಾ? ಹೇಗೆ ಆಚೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಗಳು ಬಂದವ್ರ ಮುಂದೆ ಯಾವ ರೀತಿಯಾಗಿ ನಮ್ಮ ಮೈಸೂರು ಹಾಳಾಗುತ್ತೆ? ಯಾವ ರೀತಿಯಾಗಿ ಹೆಮ್ಮೆ ಮೈಸೂರು ಆ ಒಂದು ಹೆಸರನ್ನ ಹಾಳು ಮಾಡ್ಲಿಕ್ಕೆ ಏನಾದ್ರು ಹೊರಟಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂತದ್ದು.
ಯಾಕೆಂದ್ರೆ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ, ಹಳೆ ಕಸಗಳೆಲ್ಲವೂ ಕೂಡ ಅಲ್ಲೇ ಬಿದ್ದಿದೆ. ಅದು ತೆಗೆಸೋ ಕೆಲಸವನ್ನ ಕೂಡ ಮಾಡಿಲ್ಲ, ಒಂದು ಕ್ಲೀನ್ ಮಾಡಿಸೋ ಕೆಲಸವನ್ನ ಮಾಡಿಲ್ಲ. ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ನಮ್ಮ ಮೈಸೂರನ್ನ ಹೆಸರು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಪ್ರಶ್ನೆ ಮೂಡ್ತಾ ಇರುವಂತದ್ದು ಬಹಳಷ್ಟು ಬೇಸರವನ್ನ ತರ್ತಾ ಇದೆ. ಗೊತ್ತಾಗ್ತಾ ಇಲ್ಲ ಜಿಲ್ಲಾಡಳಿತ ಆಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅಥವಾ ಮತ್ತೊಬ್ಬರಾಗ್ಲಿ ಯಾಕೆ ಈ ಬಗ್ಗೆ ಕ್ರಮವನ್ನ ಈವರೆಗೂ ಕೂಡ ಕೈಗೊಂಡಿಲ್ಲ. ದಿನಾ ಬರ್ತಾರೆ ಟೂರಿಸ್ಟ್ಗಳು, ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಬೇಕು? ಟಿಕೆಟ್ ದರವನ್ನ ಇಟ್ಟಿರ್ತೀರ, ಆ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಇವತ್ತು ಬರೀ ಕಸ ಮುಕ್ತ, ಕಸನೇ ತುಂಬಿಕೊಂಡಿರೋ ಬೃಂದಾವನ ಒಳಗಡೆ ಎಲ್ಲ ಕೂಡ ನಾವು ನೋಡಿದ್ರೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗ್ತಾ ಇದೆ. ನನ್ನ ಪ್ರಶ್ನೆ ಬರ್ತಾ ಇರುವಂಥದ್ದು, ಮೈಸೂರು ಅನ್ನೋ ಹೆಸರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಧಿಕಾರಿಗಳೇ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಸ್ವಚ್ಛ ನಗರಿ, ಪ್ಲಾಸ್ಟಿಕ್ ಮುಕ್ತ ಮೈಸೂರು, ಎಲ್ಲಿ ಮಾಡಿದ್ದೀರಾ ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನ ನೀವು? ನೋಡಿದ್ದೀರಾ ಈ ಒಂದು ಸ್ಥಳವನ್ನ ಯಾವ ಮಟ್ಟಿಗೆ ಹಾಕಿದ್ದೀರಾ? ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಷ್ಟಪಟ್ಟು ಕಟ್ಟಿದಂತ ಡ್ಯಾಮ್ ಆಗಿರುವಂಥದ್ದು. ಇಡೀ ಪ್ರಪಂಚಾದ್ಯಂತ ಒಂದು ಇಂಜಿನಿಯರ್ ಆ ಕೌಶಲ್ಯಗಳನ್ನ ಬಳಸ್ಕೊಂಡು ಕಟ್ಟಿದ ಡ್ಯಾಮ್ ಆಗಿದೆ, ಒಂದು ಪ್ಲೇಸ್ ಆಗಿದೆ. ಇಂಥ ಒಂದು ಗೌರವ ಇರುವಂತ ಪ್ಲೇಸ್ನ ನೀವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಮೇಂಟೈನ್ ಆದ್ರೂ ಮಾಡ್ತಾ ಇದ್ದೀರಾ ನೀವು? ಮೇಂಟೈನ್ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಉಂಟಾಗ್ತಾ ಇತ್ತಾ? ನಾನು ಕಣ್ಣಾರೆ ಕಂಡದನ್ನ ನೋಡೋದಾದ್ರೆ ಹೆಚ್ಚಕ್ಕೂ ಕೂಡ ಇಲ್ಲಿ ಯಾವುದು ಮೇಂಟೆನೆನ್ಸ್ ಸಹಿತ ಇಲ್ಲ. ಆ ಟಿಕೆಟ್ ಬರೋ ದುಡ್ಡು ಕೂಡ ಏನ್ ಮಾಡ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ. ಕಾವೇರಿ ನೀರಾವರಿ ನಿಗಮ ನಿಯಮಿತ ಮಂಡಳಿಯವರು ಕೈ ಕೊಟ್ಟು ಕುಳಿತುಕೊಂಡಿದ್ದಾರಾ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಆಚೆ ನೋಡು ಕಸ, ಒಳಗಡೆ ನೋಡು ಕಸ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಮುಕ್ತ ಮಾಡಕ್ ಹೊರಟಿಲ್ಲ, ಪ್ಲಾಸ್ಟಿಕ್ ಮಯ ಮಾಡ್ಲಿಕ್ಕೆ ಹೊರಟಿದ್ದಾರ ಅನ್ನೋದು ನನ್ನ ಒಂದು ಉತ್ತರ ಆಗಿರುವಂಥದ್ದು. ಇನ್ನು ದೃಶ್ಯದಲ್ಲೂ ಕೂಡ ತೋರಿಸ್ತೀವಿ, ಇಲ್ಲೇ ನೋಡ್ತಾ ಇರ್ಬೋದು ನೀವು ಎಷ್ಟರ ಮಟ್ಟಿಗೆ ಕಸ ಇಲ್ಲೆಲ್ಲ ಕೂಡ ಬಿದ್ದಿದೆ ಅನ್ನೋದನ್ನ. ಬರೀ ಪ್ಲಾಸ್ಟಿಕ್ಗಳು ಇಲ್ಲಷ್ಟೇ ಅಲ್ಲ, ಒಳಗಡೆ ಹೋಗಿ ನೋಡ್ಬಿಟ್ರೆ ಎಲ್ಲಾ ಕಡೆ ಕೂಡ ಪ್ಲಾಸ್ಟಿಕ್. ಅಲ್ಲಿ ನೋಡಿದ್ರೆ ಅಲ್ಲಿ ಶೌಚಾಲಯ ಇದೆ, ಅಷ್ಟು ಕಸ ರಾಶಿನೇ ಅಲ್ಲಿ ತುಂಬಿಕೊಂಡಿರುವಂಥದ್ದು. ಎಲ್ಲಾ ಕಡೆನೂ ಕೂಡ ಕಸವನ್ನ ಹಾಕೊಂಡಿರುವಂಥದ್ದು. ಎಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಇನ್ನಾದ್ರೂ ಕೂಡ ಈ ವಿಡಿಯೋವನ್ನ ನೋಡಾದ್ರೂ ಕೂಡ ನಮ್ಮ ಸುದ್ದಿಯನ್ನ ನೀವು ಸ್ವಲ್ಪ ಗಮನಿಸಿ, ಈಗಲಾದ್ರೂ ಕೂಡ ಇದು ಸರಿಪಡಿಸೋ ಕೆಲಸವನ್ನ ಮಾಡ್ತೀರಾ ಅನ್ನೋ ನಂಬಿಕೆ ನಾವು ಇಡಬಹುದಾ? ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ತೀರಾ? ಅದನ್ನ ಕಾದು ನೋಡ್ಬೇಕಿದೆ. ಇನ್ನು ಕ್ಯಾಮ್ರಾ ಪರ್ಸನ್ ಓನರ್ ಜೊತೆ ರಂಜಿತಾ, ಐಡೆನ್ಸ್ ನ್ಯೂಸ್, ಮೈಸೂರು.